ಮಂಡ್ಯದಲ್ಲಿ ಸದ್ಯಕ್ಕೆ ಮೀಟಿಂಗ್ ಕೂಡ ನಡೀತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರೈತರು ಬೃಹತ್ ಹೋರಾಟಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮಂಡ್ಯ ಭಾಗದ ರೈತರು ಈ ವಿಚಾರವಾಗಿ ಏನ್ ಹೇಳ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ಆಲ್ರೆಡಿ. ಆನಂದ್, ನಿಮ್ಮ ಜೊತೆ ರೈತ ಸಂಘಟನೆಯವರು ಕೂಡ ಇದ್ದಾರಲ್ಲಿ. ರೈತರು ಏನ್ ಹೇಳ್ತಿದ್ದಾರೆ, ಮಂಡ್ಯ ಭಾಗದ ಜನರು ಏನ್ ಹೇಳ್ತಾರೆ ಈಗ? ನಾಗೇಂದ್ರ ಬಾಬು, ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಹೇಳಿ ರೈತ ಹಿತರಕ್ಷಣಾ ಸಮಿತಿ ಒಂದು ಆಗ್ರಹ ಮಾಡ್ತಾ ಇರುವಂತದ್ದು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಹೋರಾಟಕ್ಕೂ ಕೂಡ ತೀರ್ಮಾನ ಮಾಡಿಕೊಂಡಾಗಿದೆ. ಇವತ್ತು ನಡೆದಂತ ಮಹತ್ವದ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಹರಿಸಬಾರದು, ಜೊತೆಗೆ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ನೀಡಿರುವಂತಹ ಆದೇಶ ಅವೈಜ್ಞಾನಿಕವಾಗಿ ಕೂಡಿದೆ. 15 ದಿನ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಿದ್ರೆ ಮಂಡ್ಯಕ್ಕೆ ಸೇರಿದಂತೆ ಕಾವೇರಿ ಕೊಳ್ಳದಲ್ಲಿ ಮುಂದೆ ಸಮಸ್ಯೆ ಎದುರಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನೀರು ಹರಿಸಬಾರದು, ಜೊತೆಗೆ ನಾವು ಅದಕ್ಕಾಗಿ ಹೋರಾಟ ಕೂಡ ನಡೆಸ್ತೀವಿ ಅಂತ ಹೇಳಿ ನಾಳೆ ಬೆಳಿಗ್ಗೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಬೃಹತ್ ಹೋರಾಟ ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರೈತ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಇವಾಗ ಇದು ನಿರ್ವಹಣಾ ಸಮಿತಿ ಮತ್ತೆ ಪ್ರಾಧಿಕಾರ ಏನ್ ತೀರ್ಮಾನ ಮಾಡಿದೆ ಅದು ಯಾವುದೇ ಕಾರಣಕ್ಕೂ ನಮ್ಮ ಬೆಳೆಗಳಿಗೂ ನೀರೇ ಇಲ್ಲ, ಮತ್ತೆ ಕುಡಿಯೋ ನೀರಿಗೂ ಮುಂದೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಮೇಲ್ಗಡೆ ಎಲ್ಲ ಮಳೆ, ಈ ಪಶ್ಚಿಮ ಘಟ್ಟದಲ್ಲಿ ಮಳೆ ಇಲ್ಲ, ಎಲ್ಲ ಒಣಗ್ತಾ ನಿಂತಿದೆ. ಆದ್ರಿಂದ ದಯಮಾಡಿ ಈ ವಿಷಯದಲ್ಲಿ ಪ್ರಾಧಿಕಾರ ಆಗ್ಬೋದು, ನಿರ್ವಹಣಾ ಸಮಿತಿಯವರಾಗ್ಬೋದು, ಇದನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ತೀರ್ಮಾನ ಕೊಡಬೇಕು. ಮತ್ತೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಇದಕ್ಕೆ ಒಂದು ಹಿತಶ್ರೀ ಆಡಬೇಕು ಅಂತ ನಮ್ಮ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಆಗ್ರಹ ಮಾಡ್ತದೆ. ಸರ್, ಈಗಾಗಲೇ ಹೋರಾಟ ಆರಂಭ ಆಗಿದೆ. ನಾಳೆಯಿಂದ ಯಾವ ರೀತಿ ಹೋರಾಟದ ಸ್ವರೂಪ ಬದಲಾಗುತ್ತೆ ಸರ್? ಏನು ಹೋರಾಟ ಅಷ್ಟೇ, ನಮ್ದು ಮಾಮೂಲಿ ಪ್ರತಿ ವರ್ಷ ಏನು ಮಾಡ್ತಾ ಚಳುವಳಿಯಲ್ಲಿ ಮಾಡ್ತಾ ಇದ್ವಿ. ಈಗ ನಾಳೆ ಸಾಂಕೇತಿಕವಾಗಿ ಇಲ್ಲ, ಎಲ್ಲಾ ಜಿಲ್ಲೆಯ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಅಲ್ಲಿ ಜನ ಬಂದ ಮೇಲೆ ಏನ್ ತೀರ್ಮಾನ ಮಾಡಬೇಕೋ ತೀರ್ಮಾನ ಮಾಡ್ಕೊಳ್ಳುತ್ತೆ. ಈಗ ನಾಳೆ ಪ್ರತಿಭಟನೆ ಬಗ್ಗೆ ಅಷ್ಟೇ ತೀರ್ಮಾನ ಆಗಿದೆ. ಮುಂದಿನ ಹೋರಾಟದ ಬಗ್ಗೆ ನಾಳೆ ಪ್ರತಿಭಟನಾ ಸ್ಥಳದಲ್ಲಿ ತೀರ್ಮಾನ ಮಾಡ್ತೀರಾ? ಅಲ್ಲೇ ಆ ಪ್ರತಿಭಟನಾ ಸಭೆಯಲ್ಲಿ ಏನ್ ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಸಮ್ಮುಖದಲ್ಲಿ ಒಂದು ತೀರ್ಮಾನ ತಗೊಳ್ತೀವಿ. ಸರ್, 13ನೇ ತಾರೀಕು ಕರ್ನಾಟಕ ಬಂದಿದೆ. ಕರ್ನಾಟಕ ಬಂದ್ಗೆ ಯಾವ ರೀತಿ ಹೋರಾಟಗಳಿರುತ್ತೆ, ಜೊತೆಗೆ ಮಂಡ್ಯ ಸಂಪೂರ್ಣ ಬಂದ್ ಆಗುತ್ತಾ, ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾವು ಆ ಬಂದ್ಗೆ ನೈತಿಕವಾಗಿ ಸಂಪೂರ್ಣವಾಗಿ ಬೆಂಬಲವನ್ನ ನಾವು ಘೋಷಣೆ ಮಾಡಿದೀವಿ. ಅದಕ್ಕೆ ಆ ಬೆಂಬಲಕ್ಕೆ ನಮ್ಮ ಜನ ಸಹಕಾರ ಮಾಡ್ತಾರೆ ಅಂತನ್ನುವಂತ ಭರವಸೆ ನಮಗಿದೆ. ಸರ್, ನೀವೇನ್ ಹೇಳ್ತೀರಿ ಸರ್? ಇವತ್ತೇನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿರತಕ್ಕಂಥ ವೈಜ್ಞಾನಿಕ ತೀರ್ಪಿಗೆ ಇವತ್ತು ಅನ್ನದಾತ ಸಂಪೂರ್ಣ ಕಂಗಾಲಾಗಿದ್ದಾನೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ರೈತ ಹಿತರಕ್ಷಣಾ ಸಮಿತಿ ಸದಸ್ಯನಾಗಿ ಇವತ್ತು ಪ್ರಮುಖ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಕರ್ನಾಟಕ ಬಂದ್ ಏನಿತ್ತು ಅದಕ್ಕೆ ನೈತಿಕ ಬೆಂಬಲವನ್ನು ಕೊಡುವಂಥದ್ದು. ಮುಂದೆ ನಾಳೆ ಸರ್ಕಾರದ ನಡೆ ಏನಿರ್ತದೆ, ಈ ತೀರ್ಪನ್ನ ಧಿಕ್ಕರಿಸ್ತಾರೋ ಇಲ್ಲ ಸರ್ಕಾರ ಈ ಕೋರ್ಟ್ ಆದೇಶಕ್ಕೆ, ಈ ಪ್ರಾಧಿಕಾರದ ಆದೇಶಕ್ಕೆ ತಲೆಬಾಗಿ ತಮಿಳುನಾಡಿಗೆ ನೀರು ಬಿಡ್ತಾರೋ ಅದ್ರ ಮೇಲೆ ನಮ್ಮ ಹೋರಾಟ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಇಂತಹ ಹೊತ್ತಿನಲ್ಲಿ? ಸರ್ಕಾರ ಕಾವೇರಿ ಕನ್ನಡಿಗರ ಕರ್ನಾಟಕದ ಆಸ್ತಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಕನ್ನಡಿಗರ ಒಂದು ಈ ನಾಡಿನ ರೈತರ, ಈ ನಾಡಿನ ಜನತೆ ಆಸೋತ್ತರಗಳಿಗೆ ಪೂರಕವಾಗಿರ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ಘೋಷಣೆ ಮಾಡಬೇಕು. ಯಾವುದೇ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಇರ್ಬೋದು, ಕಾವೇರಿ ನೀರು ನ್ಯಾಯಮಂಡಳಿ ಇರ್ಬೋದು, ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಅವೈಜ್ಞಿಕವಾದ ಮತ್ತು ಮಾರಕವಾದಂತಹ ತೀರ್ಪುಗಳನ್ನ ನೀಡ್ತಾ ಬಂದಿದೆ. ಇದನ್ನ ಒಕ್ಕೊರಲಿಂದ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಸರ್ಕಾರ ವಿರೋಧಿಸಬೇಕು. ಮತ್ತೆ ಇದರ ವಿರುದ್ಧ ಒಂದು ವಿಧಾನಸಭೆಯಲ್ಲಿ ಖಂಡನ ನಿರ್ಣಯವನ್ನ ಕೈಗೊಂಡು ಇದನ್ನ ಧಿಕ್ಕರಿಸಬೇಕು. ಆದೇಶನ ಈ ನಾಡಿನ ರೈತರ ಹಿತವನ್ನ ಕಾಪಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಸರ್. ಇದಿಷ್ಟು ರೈತ ಮುಖಂಡರ ಮಾತಾಗಿರುವಂತದ್ದು. ನಾಗೇಂದ್ರ ಬಾಬು, ನಾಳೆ ಪ್ರತಿಭಟನೆ ಅಧಿಕೃತವಾಗಿ ದೊಡ್ಡ ಮಟ್ಟದಲ್ಲಿ ಆರಂಭ ಆಗುತ್ತೆ. ನಾಳೆ ನಡೆಯುವಂತ ಹೋರಾಟದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳು, ಜೊತೆಗೆ ಪ್ರತಿನಿತ್ಯ ಯಾವ ರೀತಿ ಹೋರಾಟ ಇರಬೇಕು, ಜೊತೆಗೆ ಹೋರಾಟ ದೊಡ್ಡ ಮಟ್ಟಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗುತ್ತೆ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು, ನಿರ್ಧಾರಕ್ಕೆ ಬಂದಿರುವಂತದ್ದು. ನಾಳೆ ಅಧಿಕೃತವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರು ಆಗುತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.